ಮಹಾರಾಷ್ಟ್ರದ ಸಾತಾರದಲ್ಲಿ ಮೇ 14ರಿಂದ 17ರವರೆಗೆ 52ನೇ ಹಿಂದ್ ಕೇಸರಿ ಪುರುಷ ಹಾಗೂ 4ನೇ ಮಹಿಳಾ ಹಿಂದ್ ಕೇಸರಿ ಕುಸ್ತಿ ಕಾರ್ಯಕ್ರಮ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ರಾಜ್ಯದ ಭಾರತೀಯ ಶೈಲಿ ಕುಸ್ತಿ ಸಂಘದ ವತಿಯಿಂದ ಕರ್ನಾಟಕ ರಾಜ್ಯ ಕುಸ್ತಿ ತಂಡವನ್ನು ರಾಷ್ಟ್ರೀಯ ಕುಸ್ತಿ ಚಾಂಪಿಯನ್ಶಿಪ್ಗಾಗಿ ಆಯ್ಕೆ ಪ್ರಕ್ರಿಯೆ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲಿ ವಾಸಿಸುತ್ತಿರುವ ಎಲ್ಲಾ ಕುಸ್ತಿಪಟುಗಳಿಗೆ, ಉಸ್ತಾದರುಗಳಿಗೆ, ಖಲೀಫಾರವರಿಗೆ, ತರಬೇತುದಾರರಿಗೆ, ಎಲ್ಲಾ ಜಿಲ್ಲಾ, ತಾಲೂಕು ಹಾಗೂ ಗ್ರಾಮಗಳ ಕುಸ್ತಿ ಸಂಘಟನೆಗಳಿಗೆ ಈ ಮೂಲಕ ತಿಳಿಸ ಬಯಸುವುದೇನೆಂದರೆ, ಮಹಾರಾಷ್ಟ್ರ ರಾಜ್ಯದ ಸಾತಾರದಲ್ಲಿ ಮೇ 14ರಿಂದ ಮೇ 17ರವರೆಗೆ ನಡೆಯುವ ಭಾರತ ದೇಶದ ಅತಿ ದೊಡ್ಡ ಪ್ರಶಸ್ತಿಯಾದ 52ನೇ ಹಿಂದ್ ಕೇಸರಿ ಪುರುಷ ಮತ್ತು 4ನೇ ಮಹಿಳಾ ಹಿಂದ್ ಕೇಸರಿ ಹಾಗೂ ಇತರೆ ತೂಕಗಳಲ್ಲಿ ನಡೆಯುವ ರಾಷ್ಟ್ರೀಯ ಭಾರತೀಯ ಶೈಲಿಯ ಕುಸ್ತಿ 2024-25ನೇ ಸಾಲಿನ ಸ್ಪರ್ಧೆಗಾಗಿ ನ್ಯಾಷನಲ್ ಚಾಂಪಿಯನ್ಶಿಪ್ ಸೀನಿಯರ್ ಕರ್ನಾಟಕ ರಾಜ್ಯ ಭಾರತೀಯ ಶೈಲಿ ಕುಸ್ತಿ ಸಂಘದ ವತಿಯಿಂದ ರವಿವಾರ ಮೇ 3ರಂದು ಮುಂಜಾನೆ 10 ಗಂಟೆಯಿಂದ 12 ಗಂಟೆಯವರೆಗೆ ದೇಹ ತೂಕ ತೆಗೆದುಕೊಂಡು ಸಂಜೆ 5 ಗಂಟೆಯಿಂದ 8 ಗಂಟೆಯವರೆಗೆ ತಂಡದ ಆಯ್ಕೆ ಪ್ರಕ್ರಿಯೆಯನ್ನು ಕರ್ನಾಟಕ ಕಲಾ ಮಹಾವಿದ್ಯಾಲಯ ಕೆಸಿಡಿ ಧಾರವಾಡದಲ್ಲಿ ನಡೆಸಲಾಗುವುದು ಎಂದು ಸಂಘದ ಅಧ್ಯಕ್ಷ ರತನ್ ಕುಮಾರ್ ಮಠಪತಿರವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಲ್ಲ ಕುಸ್ತಿಪಟುಗಳು ಈ ಕುಸ್ತಿ ಸ್ಪರ್ಧೆಯನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಂಆರ್ ಶರ್ಮಾ, ನಿಂಗರಾಜ್ ಹಡಪದ್, ಆನಂದ್ ಹೊಳೆಹಡಗಲಿ, ನಾಗನಗೌಡ ಪಾಟೀಲ್, ರಾಯಪ್ಪ ಬಾಗಲಕೋಟೆ ಇನ್ನಿತರರು ಉಪಸ್ಥಿತರಿದ್ದರು. ಹೆಚ್ಚಿನ ಮಾಹಿತಿಗಾಗಿ ಲಿಂಗರಾಜ್ ಹಡಪದ್ 9972842966, ರತನ್ ಕುಮಾರ್ ಮಠಪತಿ 9481980689, ಎಂಆರ್ ಶರ್ಮಾ 6360242462. ಹೆಚ್ಚಿನ ಮಾಹಿತಿಗಾಗಿ ಇವರುಗಳನ್ನು ಸಂಪರ್ಕಿಸಬಹುದು. ಸರ್, 52ನೇಯ ಹಿಂದ್ ಕೇಸರಿ ಪುರುಷರ ಹಾಗೂ 4ನೇಯ ಮಹಿಳಾ ಹಿಂದ್ ಕೇಸರಿ ಕುಸ್ತಿ ಸ್ಪರ್ಧೆ ಮಹಾರಾಷ್ಟ್ರದ ಸಾತಾರದಲ್ಲಿ ದಿನಾಂಕ 14ರಿಂದ 17ವರೆಗೆ ಮೇ ತಿಂಗಳಲ್ಲಿ ನಡೆಯುವುದಿದೆ. ಅದು ಮಣ್ಣಿನ ಕುಸ್ತಿಯ ರಾಷ್ಟ್ರ ಮಟ್ಟದ ಸ್ಪರ್ಧೆ. ಅದು ಹಿರಿಯರ ಸೀನಿಯರ್. ಮೊದಲು ಆಯಾ ರಾಜ್ಯದಲ್ಲಿ, ದೇಶದಲ್ಲಿ ಮಣ್ಣಿನ ಕುಸ್ತಿಗಳು ನಡೀತಾ ಇದ್ದವು, ಆಡ್ತಾ ಇದ್ರು. ಒಂದಿಷ್ಟು ಕ್ಯಾಶ್ ಅವಾರ್ಡ್ ಬಹುಮಾನ ಸಿಗ್ತಿತ್ತು, ಒಂದಿಷ್ಟು ಚಪ್ಪಾಳೆ ಶೀಳೆ ಸಿಗ್ತಿತ್ತು, ಶಬಾಷ್ಗಿರಿ ಸಿಗ್ತಿತ್ತು. ಆದರೆ ಸರ್ಕಾರ ಮಟ್ಟದ ಯಾವ ಫೆಸಿಲಿಟಿಗಳು ಸಿಗ್ತಿರ್ಲಿಲ್ಲ. ಇದು ಮಣ್ಣಿನ ಕುಸ್ತಿ ಭಾರತಕ್ಕೆ ಸೀಮಿತವಾದದ್ದು ಅನ್ನುವಂಥ ಒಂದು ವಿಚಾರ ಇತ್ತು ಎಲ್ಲರ ತಲೆಯಲ್ಲಿ, ಸರ್ಕಾರದಲ್ಲಿ, ಜನಸಾಮಾನ್ಯರಲ್ಲಿ. ಇಂದು ನಮ್ಮ ಸೌಭಾಗ್ಯದ ಬಾಗಲು ತೆಗೆದಿದೆ ಅನ್ಬೇಕು. ಕುಸ್ತಿ ಕುಲದ್ದು ವರ್ಲ್ಡ್ ಲೆವೆಲಲ್ಲಿ ಯುನೈಟೆಡ್ ವರ್ಲ್ಡ್ ರೆಸ್ಲಿಂಗ್ ಅನ್ನುವಂಥದ್ದು ಏನಿದೆಯೋ, ಜಾಗತಿಕ ಕುಸ್ತಿ ಸಂಘ, ಅವರಿಂದ ಈ ಮಣ್ಣಿನ ಕುಸ್ತಿಗೂ ಒಂದು ಮಾನ್ಯತೆ ಸಿಕ್ಕಿದೆ. ಇದು ಒಂದು ದಿನ ಒಲಿಂಪಿಕ್ನಲ್ಲಿ ನಡೀತದೆ ಕಾರ್ಯಕ್ರಮ. ಅದಕ್ಕೆ ಆ ಮಾನ್ಯತೆ ಸಿಕ್ಕಿರೋದ್ರಿಂದ ನಮಗೆಲ್ಲರಿಗೂ, ಕುಸ್ತಿ ಕುಲದವರಿಗೆ ಸಂತಸವಾಗಿದೆ, ಹರ್ಷವಾಗಿದೆ. ಹಾಗೆಯೇ ನಮ್ಮ ಧಾರವಾಡದ ಜನಪ್ರಿಯ ನಾಯಕರು ನಮ್ಮ ಅಮೃತಣ್ಣ ದೇಸಾಯಿ ಅವರು, ನಮ್ಮ ಸಂಘದ ಗೌರವಾಧ್ಯಕ್ಷರು, ಅವ್ರ ನೇತೃತ್ವದಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಧಾರವಾಡ ಜಿಲ್ಲೆ ಅಂದರೆ ಕುಸ್ತಿ ತವರಿದು. ನಾವು ಕುಸ್ತಿ ಹಬ್ಬ ಎಲ್ಲ ಮಾಡಿಸಿ ನೋಡಿದೀವಲ್ರಿ, ಲಕ್ಷಾಂತರ ಜನ ಅದನ್ನು ಅನುಭವಿಸಿದ್ರು. ಮತ್ತು ಇನ್ನೊಬ್ಬರು ಮಕ್ಕಳ ಮೇಲೆ ಚಪ್ಪಾಳೆ ತಟ್ಟುವಂಥ ಹೃದಯವಂತರು ಕೂಡ ಈ ಧಾರವಾಡದಲ್ಲಿರೋದ್ರಿಂದ ಈ ಪ್ರಥಮ ಈ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ದಣ್ಯರ ಒಂದು ನೇತೃತ್ವದಲ್ಲಿ ಧಾರವಾಡದಲ್ಲಿ ಇದನ್ನು ತಗೊಂಡು ಕರ್ನಾಟಕ ತಂಡದ ಒಂದು ಸೆಲೆಕ್ಷನ್ ಮಾಡಿಕೊಂಡು, ಆಯ್ಕೆ ಮಾಡಿಕೊಂಡು ಪುರುಷ ಮತ್ತು ಮಹಿಳೆಯರನ್ನು ನಾಳೆ 3ನೇ ತಾರೀಕು ರವಿವಾರ ದಿನ, ಭಾನುವಾರ, ನಮ್ಮ ಕೆಸಿಡಿ ಮೈದಾನದಲ್ಲಿ ಬಿಸಿಲು ಭಾಳ ಇರೋದ್ರಿಂದ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ತೂಕ ಮಾತ್ರ ತೆಗೆದುಕೊಂಡು ಅವ್ರದ್ದೊಂದು ಮೆಡಿಕಲ್ ಅಂತ ನಡೆಯುತ್ತೆ. ಅದನ್ನು ಮಾಡಿ ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಆಯ್ಕೆ ಪ್ರಕ್ರಿಯೆ, ಸೆಲೆಕ್ಷನ್ ಟ್ರಯಲ್ಸನ್ನು ನಡೆಸಿ ತಂಡವನ್ನು ಅಲ್ಲಿ ಕರ್ಕೊಂಡು ಹೋಗೋದು. ಆಮೇಲೆ ಹಿಂದ್ ಕೇಸರಿ ಪ್ರಶಸ್ತಿ ಅಲ್ಲದೆ ಬೇರೆ ಬೇರೆ ತೂಕಗಳು ಇದ್ದಾವೆ. ಆ ತೂಕಗಳಲ್ಲೂ ಕೂಡ ಪೈಲ್ವಾನರುಗಳನ್ನು ಸೆಲೆಕ್ಷನ್ ಮಾಡಿಕೊಂಡು ಕರ್ಕೊಂಡು ಹೋಗುವಂಥದ್ದಾಗ್ತದೆ. ಅಲ್ಲಿ ಆಸೆ ಪಡ್ತೀವಿ ನಮ್ಮ ಕರ್ನಾಟಕದವರು ಹಿಂದ್ ಕೇಸರಿ ಆಗಿ ಬರಲಿ ಅಂತ, ಗೆದ್ದು ಬರಲಿ ಅಂತ. ಈ ಹಿಂದ್ ಕೇಸರಿ ಪ್ರಶಸ್ತಿ ಗೆಲ್ಲುವಂಥ ಪಟುವಿಗೆ ಒಂದು ತಾರ್ ಕಾರ್ ಇರ್ತದೆ. ಹಾಗೆಯೇ 2ನೇ ಪ್ರಶಸ್ತಿ ಟ್ರ್ಯಾಕ್ಟರ್ ಇರ್ತದೆ, 3ನೇ ಪ್ರಶಸ್ತಿ ಬುಲೆಟ್ ಗಾಡಿ ಇರ್ತದೆ, 4ನೇ ಪ್ರಶಸ್ತಿ ಸ್ಪ್ಲೆಂಡರ್ ಗಾಡಿ ಇರ್ತದೆ, ಮತ್ತು ಕ್ಯಾಶ್ ಅವಾರ್ಡು ಇರ್ತದೆ. ಮಹಿಳೆಯರಿಗೂ ಒಂದು ಆಲ್ಟೋ ಗಾಡಿ ಇದೆ, ಆಮೇಲೆ ಬೇರೆ ಬೈಕ್ಗಳಿದ್ದಾವೆ. ಈ ಥರ ಎಲ್ಲ ಭಾಳ ಆಕರ್ಷಕ ಬಹುಮಾನಗಳು ಕೂಡ ಈ ಸ್ಪರ್ಧೆಯಲ್ಲಿದ್ದು, ಮತ್ತು ಮುಖ್ಯವಾಗಿ ಇದರ ಸರ್ಟಿಫಿಕೇಟ್ ಇನ್ನು ಎಲ್ಲ ಕಡೆಗೂ ವ್ಯಾಲಿಡ್ ಆಗ್ತದೆ. ಅದನ್ನು ಎಲ್ಲ ಕರ್ನಾಟಕ ರಾಜ್ಯದ ಕುಸ್ತಿಪಟುಗಳು ಅದರ ಸದುಪಯೋಗ ಪಡ್ಕೊಂಡು ಟ್ರಯಲ್ಸ್ಗೆ ಬಂದು ತಮ್ಮ ಒಂದು ಪ್ರತಿಭೆಯನ್ನು ತೋರಿಸಿ ಮುಂದೆ ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗಲಿ ಅಂಥೇಳಿ
ನಾವು ಶುಭ ಹಾರೈಸ್ತೀವಿ. ಎಲ್ಲ ಪೈಲ್ವಾನರು ಅದ್ರ ಸದುಪಯೋಗ ಮಾಡ್ಕೊಳ್ಳಿ ಅಂತೇಳಿ ವಿನಂತಿ ಮಾಡ್ಕೋತೀವಿ. ನಮ್ಮ ಜೊತೆಗೆ ಧಾರವಾಡ ಕುಸ್ತಿ ಸಂಘದ ಅಧ್ಯಕ್ಷರಿದ್ದಾರೆ, ನಮ್ಮ ಜನನಾಯಕರು ನಾಗನಗೌಡರು ಇದ್ದಾರೆ, ರಾಯಪ್ಪಣ್ಣ ಅವರು ಪೊಲೀಸ್ ಇಲಾಖೆಯವರು, ಅವರು ಕೂಡ ಪೈಲ್ವಾನರು, ಸ್ಪೋರ್ಟ್ಸ್ ಕೋಟಾದಲ್ಲಿ ಅವ್ರು ಆಯ್ಕೆ ಆದಂಥವ್ರು ಪೈಲ್ವಾನರು. ನಮ್ಮ ಜನರಲ್ ಸೆಕ್ರೆಟರಿ MR ಶರ್ಮಾ ಅವರು ಇದ್ದಾರೆ, ನಮ್ಮ ಕರ್ನಾಟಕ ರಾಜ್ಯ ಕುಸ್ತಿ ಸಂಘದ್ದು. ಥ್ಯಾಂಕ್ ಯು ಸರ್. ರವಿವಾರ ದಿವಸ 3ನೇ ತಾರೀಕಿನ ದಿವಸ ನಮ್ಮ ಧಾರವಾಡದಲ್ಲಿ ಕುಸ್ತಿ ತಂಡದ ಆಯ್ಕೆಯನ್ನು ನಮ್ಮ ಧಾರವಾಡ ಜಿಲ್ಲೆಯಿಂದ ಇಟ್ಕೊಂಡಿದ್ದೇವೆ. ರಾಜ್ಯ ಮಟ್ಟದ ತಂಡವನ್ನು ಆಯ್ಕೆ ಮಾಡಿ ರಾಷ್ಟ್ರ ಮಟ್ಟಕ್ಕೆ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ ರಾಷ್ಟ್ರ ಮಟ್ಟದ ಕುಸ್ತಿ ಸ್ಪರ್ಧೆ, ಹಿಂದ್ ಕೇಸರಿ ಪ್ರಶಸ್ತಿ ಸ್ಪರ್ಧೆ. ಅಲ್ಲಿಗೆ ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲ ಪೈಲ್ವಾನರನ್ನ ಆಯ್ಕೆಗೆ ಕರೆದಿದ್ದೇವೆ. ಆಯಾ ತೂಕದಲ್ಲಿ ಭಾಗವಹಿಸಿ ಅವರು ಆಯ್ಕೆಯಾದ ನಂತರ ಇಲ್ಲಿಂದ ನಮ್ಮ ಕರ್ನಾಟಕ ತಂಡದಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಮಾಡಿ ಕಳಿಸ್ತೇವೆ. ಅಲ್ಲಿ ಅವರು ಪ್ರಶಸ್ತಿ ಪಡೆದ ನಮ್ಮ ಕರ್ನಾಟಕದ ಹೆಸರನ್ನು ತರಲಿ ಅಂತೇಳಿ ಆಶಿಸ್ತಾ 12 ಮಾತು ಮುಗಿಸ್ತೇನೆ. निंगराज हड़पत, धारवाड़ जिला कुश्ती संघ का अध्यक्ष। मेरा नाम MR शर्मा, मैं कार्यदर्शी कर्नाटका का जो जनरल सेक्रेटरी हूँ। मुझे बहुत खुशी हुआ कि एरिया के अंदर कुश्ती का बहुत शौक भी है, पहले भी यहाँ बहुत अच्छी कुश्तियाँ हुई हैं। और ये 3 तारीख को ट्रायल हो रहा है यहाँ, जो नेशनल को टीम जानी है। इसमें हिंद केसरी का भी है, पुरुष और महिला। आप लोग सब आदमी बड़ा दिलचस्प जाके देखो, ये हिंदुस्तान का सबसे बड़ा टाइटल है। ये WWF जो वर्ल्ड का उसकी मान्यता मिली हुई है। जैसा ओलंपिक में टीम जाती है या एशिया चैंपियन या कॉमनवेल्थ, सब ये टीम जो है हमारे इंडिया से सिलेक्शन होके जाया करेगी। और ये जो है जो सर्टिफिकेट की वैल्यूएशन बहुत है। कई आदमी आर्मी को भर्ती होते हैं, हमारे खुद के जो सर्टिफिकेट के ऊपर साइन हुए या सेक्रेटरी के या जो नेशनल के सर्टिफिकेट होते हैं। जैसे एमप्योर कुश्ती की फैसिलिटी है, ऐसा ही इसकी भी फैसिलिटी है। बहुत आदमी को जॉब मिलता है। आप लोग आके पार्टिसिपेट भी करो और आप लोग आके कुश्ती भी देखो। जय हिंद, जय कर्नाटक।